ಅನೌನ್ಸ್ ಮಾಡಿದ್ದು ಗೊತ್ತಾಗಿಲ್ಲ ಅವ್ರಕ್ಕ. ಏನಿಲ್ಲ ಅವರ ಸಾಕು ಒಂದು సాధించెను రఘుతో మాయాదుల విజయ దుర్యోధన నీ దురహంకారానికి సరైన ప్రతికారం ఎచ్చేసదా ద్రావిడరాజ్య సంపద మలంబున కోమల కృష్ణ జ్యోతి లంబారుని చారు దేశమున పిలిచిన దురాత్మ దుర్వార బాహుపరివర్తిత చందన దారి మాత్ర భక్తారు దురోరు దేశ సుయోధన ఉగ్రనాంతరంగమున ಏನು ಸೌಬಲರಾಜ, ನಿನ್ನ ವಂಶವನ್ನು ನಿರ್ವಂಶ ಮಾಡಿದ ಆ ಕೌರವರ ವಂಶವನ್ನು ನಿರ್ವಂಶ ಮಾಡುವೆ ಎಂದು ಗೈದೆಯಲ್ಲ ಆ ದಿನ ಶಪಥ. ಆ ನಿನ್ನ ಶಪಥ ಏನಾಯಿತು? 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 ಆಶ್ವಾಸನೆಯನ್ನು ಮಾಡುತ್ತಿರುವ ಪ್ರಾಚೋದನೆಯನ್ನು ಕೈತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಂಡವ ಅಖಂಡ ಭರತ ಖಂಡಕ್ಕೆ ಕುಹಕಕ್ಕೂ ಛಟಯ ಮಾತ್ಸರದ ಮಹಾರಿಪುರ ಈ ಸೋಪರ ರಾಜ ಶಕುನಿಯೊಡನೆ ನಿಮಗಳ ಸರಸ ಸಲ್ಲಪ್ಪ ದುರ್ಯೋಧನ, ದುರ್ನಿತ, ದುರ್ಜಾತ ಅಂದು ನನ್ನ ಕಾಂದಾರ ವಂಶೋದ್ಧಾರಕರಾದ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆಯಿಂದ ನನ್ನ ಕೈ ಕಾಲುಗಳು ಕಂಪಿಸುತ್ತಿವೆ, ನನ್ನ ರಕ್ತವು ಕುಡಿತು. ನನ್ನ ಹತಭಾಗ್ಯ ಸಹೋದರರು ದಿನಕ್ಕೊಂದು ಹಿಡಿ ಕನ್ನ ಒಂದೇ ಒಳವ ನೀರನ್ನು ಕೊಡ್ತಾರೆ. ನನ್ನ ಹತಭಾಗ್ಯ ಸಹೋದರರು, ನನ್ನ ಭಾಗ್ಯ ಸಹೋದರರು ಆಹಾರವನ್ನು ನಲಗಿತ್ತು,
ಸಹವಾಸ ಮಾಡಿ ಒಬ್ಬೊಬ್ಬರಾಯತರಾದರು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದಳಿಯದೆ ನಿರಂತರ ಬಡಭಗ್ನ ಜ್ವಾಲೆಯಲ್ಲಿ ನೊಂದು ಬೆಂದು ಕುಶಲಾಗಿದ್ದೇನೆ. ಕುಶಲಾಗಿದ್ದೇನೆ. ನನ್ನ ಈ ದೇಹವನ್ನು ಹಣು ಹಣುವಾಗಿ ತುಂಡರಿಸಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ನಡೆಸಲು ಅಸಾಧ್ಯ. ದುಷ್ಟ ವಿಧಿಯ ಹತ್ತಸಿದ ಮೆಟ್ಟಿ ಮೇಲೆ ದುರುಳ ದುರ್ಯೋಧನನೇ ಕೇಳು. ಸೇಡು ಸೇಡೆಂಬ ಕಿಡಿಕಿ ನನ್ನನ್ನು ಹೋಳಾಡುತ್ತದೆ ಬಿಡಿ ಚಲವ. ಸೇಡು ಸೇಡೆಂಬ ಕಿಡಿಕಿ ನನ್ನನ್ನು ಹೋಳಾಡುತ್ತದೆ ಬಿಡಿ ಚಲವ. ಮಾಡಿದ ಪಾಪಿ ದಗ್ಗ ಮಾಡದೆ ಬರುವಂತವನಿ ನಾಶನ ಮಾಡದೆ ಬಿಡಿ ಚಲವ. ನಾಶನ ಮಾಡದೆ ಬಿಡಿ ಚಲವ. ಬಿಡಿ ಚಲವ ಬಿಡಿ ಚಲವ ಬಿಡಿ ಚಲವ ಬಿಡಿ ಚಲವ. ದುರ್ಯೋಧನ, ನಾನು ನಿನ್ನಂತೆ 99 ಮಂದಿ ಸಹೋದರರೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಂತ ಸಾಮಂತರನ್ನು ಹೋಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಯ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳ ತಾಳಿಗೆ ಕೊಡ್ಬೋದು. ಆದರೂ ಚಿಂತೆಯಲ್ಲ, ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ಎಂಬ ಹಿರಿಯರ ನುಡಿಯಂತೆ ನಿನ್ನನ್ನು ಕಡಿಗಡಿಗೂ ಅಡ್ಡದಾರಿಗೆಳೆದು ಹಸಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಣೆಯಲ್ಲೇ ಮುಳುಗಿಸುವರು. ನನ್ನ ಕಳಬೇದಿರಿ ನನ್ನ ಕುಳಿದಿಗೆ ನಾನು ಕಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಕುಳಿತಿಗೆ ನಾನು ನಿಮಗಾಗಿ, ನಾ ನಿಮಗಾಗಿ. ಗೌರವ ವಂಶವ ನಾಶನ ತೊಳಿಸಿ, ಗೌರವ ವಂಶವ ನಾಶನ ತೊಳಿಸಿ, ಅವರ ರಾತದಿ ದರ್ಪಣ ಗುರುಗಳ ಶವ ದಾಸನ ಗೋಲಿಸಿ ನಮಗೆ ಮೋಸವ ಮಾಡಿದ ಕೂಡರ ನಾಶನ ಮಾಡಲು
ಅಳಬೇಡಿ, ಕೃಷ್ಣನ ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ದುರ್ಯೋಧನ 99 ಮಂದಿ ಸೋದರರು ಚಿನ್ನ ರುಂಡಗಳನ್ನು ನರಕದಲ್ಲಿ ನಿರೋಚನವನ್ನು ಮಾಡಿಸಿದರು. ಅಳಬೇಡಿ, ನರಕದ ನಿರಾಚನವನ್ನು ಮಾಡಿಸುವುದು. ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಅತಿ ಭಯಾನಕವಾಗುತ್ತದೆ. ತಾಯಿ ಕಣ್ಣೀರಿನಿಂದ ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ನಿಟ್ಟಿಸಿರು ಬಿಡುಗರಲ್ಲದಂತೆ ಮಾಡಿ ಸುಯೋಧನ ನರಕದ ಮಾರ್ಗವನ್ನೇ ತೋರಿಸುವೆ, ನರಕದ ಹೆಬ್ಬಾಗಿಲನ್ನೇ ತೋರಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ಮತ್ತಾರಿಗೆ ನಿನಗೆ ಶಕುನಿ. ನಿನಗೆ ಪರಮಶತ್ರುಗಳಾದ ಪಾಂಡವರೆನಿಸುತ್ತಾರೆ. ಇಷ್ಟೊಂದು ಆತನವೇ ಮಾವ, ಅದು ಹಾಗಿರಲಿ, ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆಗೆ ಕುರರಾಜ, ಜಯದ್ರಥ ಸೈನ್ಯ ಸಮೇತರಾಗಿ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯಕನು, ತನ್ನೆರಡು ತೋಲ್ಬಲಗಳಿಂದ ಇಡೀ ಸಾಮ್ರಾಜ್ಯವನ್ನೇ ನಾಶ ಮಾಡುವನು. ಆದರೆ ಈ ಜಾತಿ ಹಿಂಸೆ, ಸ್ವಯುತಿ ಕಲಹ ಇದು ಉಚಿತವೇ ಮಾವ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದೆನು. ಚಿಂತೆ ಕೃಷ್ಣನು ಜಾತಿ ಕಳಂಕ ಸೇರಿತು. ಅವನ ಮಾತು ಪರಿಗ್ರಹವನ್ನು ಬಿಡಿಸುವುದನ. ಅದು ಹಾಗಿರಲಿ ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ದಾಸಿ ಪುತ್ರನ ಮುರುಕು ಜೊತೆ ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿ ಸಹಿಸಲಾರದ ಅಪಮಾನ, ವೈರಾಗ್ಯ ನೆಪದಿಂದ ವಂಚಿತನಾಗಿ ನೀನೇ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಅದು ಹಾಗಿರಲಿ, ನಿನಗೆ ಕೃಷ್ಣನ ಮೇಲೆ ಇಷ್ಟೊಂದು ಕೋಪವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೀರ, ಕಳಂಕ ಸ್ವರೂಪ. ಭರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವನು ಅವತರಿಸಿರುವುದು. ಯಾವನು ಅವನ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವನ್ನು ಯಾರು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವುದು. ಕಂಸ ಶಿಶುಪಾಲಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದು? ಹೌದು ಮಾವ, ಹೌದು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ಓದಿಸಿ ಉರುಳೋ ಮುದುಕನಾದ ಉಗ್ರಸೇನನ ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ರಾಜಲಕ್ಷ್ಮಿನ ತಾನು ವಶಪಡಿಸಿ ಇಂಥವನಿಗೆ ಮನ್ನಣೆಯೇ ಕುರುರಾಜ. ಹಾಗಾದರೆ ಮಾವ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದೆ? ಅದಕ್ಕೊಂದು ಆ ಕೃಷ್ಣನ ಬಾಗಿಲಲ್ಲಿ ನಿಂತು ಸಹಾಯವನ್ನು ಪಡೆಯುವುದು ಈ ಒಂದು ದುರ್ಯೋಧನನಿಗೆ ಉಚಿತವಾದ ಕಾರ್ಯವಾಗಿತ್ತೆ ಮಾವ. ಅದಕ್ಕೊಂದು ಉದ್ದೇಶವಿತ್ತು. ಏನೋ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕ ಅವರೊಡನೆ ಸರಸವಾಡಬಹುದಲ್ಲವೇ? ಹೌದು ಮಾವ. ವಿಜಯನೊತ್ತುವ ಯಾದವ ಸೈನ್ಯವು ನಿನಗೆ ಎಷ್ಟೊಂದು ಅವಶ್ಯಕವಾಗಿತ್ತು. ಕೃಷ್ಣನು ನಿನ್ನ ಪಕ್ಷವನ್ನು ವಹಿಸಿದ್ದರೆ ಅದನ್ನು ನಿರಾಕರಿಸಬೇಕಾಗಿತ್ತು. ನೀನು ಬೇಡ, ನಿನ್ನ ಸೈನ್ಯವೇ ಮಾತ್ರ ಬೇಕೆಂದು ಸಂಕೋಚವಾಗಿ ಹೇಳಬಹುದಾಗಿ. ಆದರೆ ಅರ್ಜುನನ ಆ ಸಂಕಟದಿಂದ ನಿನ್ನ ಉದ್ಧಾರ ಮಾಡಿದನು ಸುಯೋಧನ. ಸರಿಯಾಗಿ ಹೇಳಿದೆ ಮಾವ. ನಿನ್ನ ಸಲಹೆಯ ಹೊರತಾಗಿ ಮತ್ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ. ನಡೆ ಸುಯೋಧನ, ನಡೆ ನಡೆ. ಕುರುಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ. ದುರ್ಯೋಧನ ಪೋರ್ಗರಿಯ ಬಿರುಗಾಳಿಗೆ ಸೇರಿದ ಕಾರ್ಮವನ್ನು ನೆಪ್ಪಿಸಿ ದೇಶಾಗ್ರ ಮಿಂಚಿನಂತೆ ಪ್ರಜ್ವಲಿಸಿ
ಆರ್ಭಟಿಸುವ ಗುಡುಗು ಸಿಡಿಲೆಗಳೇ ಅರೆಯನ್ನು ಬಿರಿಯುವಂತೆ ಮಾಡಿ ಈ ಕುರುಕ್ಷೇತ್ರ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತೀ ಭಯಾನಕವಾಗುವುದು. ಸಮಯ ಅನ್ನದಾಳದ ತೆಗೆದಗಡದೆ ಆನಂದ ಆನಂದ ಶಕುನಿಗೆ ಪರಮಾನಂದ ಶಕುನಿಗೆ ಪರಮಾನಂದ ಆನಂದ ಆನಂದ ಶಕುನಿಗೆ ಪರಮಾನಂದ ಶಕುನಿಗೆ ಪರಮಾನಂದ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶವೇ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶವೇ ನಿರ್ನಾಮ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಶಕುನಿಗೆ ಪರಮಾನಂದ. ಕೇಡಿನ ಎಳೆಯಂತೆ ಕುರುಕುಲ ವಂಶವೇ ನಿರ್ನಾಮ. ಕೇಡಿನ ಎಳೆಯಂತೆ ಕುರುಕುಲ ವಂಶವೇ ನಿರ್ನಾಮ. ಸೇಡಿನ ಕಲ್ಪದ ಹೆಡೆಯೆತ್ತಿ ಸರಸವನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾಂದಿಯು ಹಾಡಿ ಆನಂದವನ ಒಂದು ದಿನ.